ಒಂದು 370 ರೂಪಾಯಿ ಬಿರಿಯಾನಿ ಒಬ್ಬನ ಜೀವನನೇ ಹಾಳು ಮಾಡುತ್ತೆ. ಜೀವನ ಹಾಳಾಗಿದ್ದು ಬಿರಿಯಾನಿಯಿಂದ ಅಲ್ಲ, ಅವನ ಯೋಚನೆಗಳಿಂದ. ಸ್ವಲ್ಪ ದಿನದ ಮುಂಚೆ ಒಂದು ಕಾಮಿಡಿ ಶೋ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಹುಡುಗಿ ಜೊತೆ ಡೇಟ್ ಗೆ ಅಂತ ಹೋದಾಗ 370 ರೂಪಾಯಿ ಕೊಟ್ಟು ಬಿರಿಯಾನಿ ತಿನ್ಸಿದೀನಿ. ಬಿರಿಯಾನಿ ತಿನ್ಸಿದ ಮೇಲೆ ಅವಳನ್ನ ಹಾಗೆ ಬಿಡಕ್ಕಾಗುತ್ತಾ ಅಂತ. ಯಾವಾಗ ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ವೈರಲ್ ಆಗುತ್ತೋ, ಜನ ಸಿಟ್ಟಿಗೆದ್ದ ಆ ವ್ಯಕ್ತಿಗೆ ಸರಿಯಾಗಿ ಕ್ಲಾಸ್ ತಗೋತಾರೆ. ಅಷ್ಟೇ ಅಲ್ಲ, ಜನ ಅವನ್ ಕೆಲಸ ಮಾಡೋ ಕಂಪನಿನ ಹುಡುಗಿ ಆ ಸಿಇಒಗೆ ಕೆಲಸದಿಂದ ಕಿತ್ತಾಕಿ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಆ ಕಂಪನಿ ಸಿಇಒ ವಿಡಿಯೋ ಮಾಡಿ ಹೇಳ್ತಾರೆ, ನಮ್ಮ ಕಂಪನಿಲೂ ಕೂಡ ಫೀಮೇಲ್ ವರ್ಕರ್ಸ್ ಇರೋದ್ರಿಂದ, ಇಂತ ಮೈಂಡ್ ಸೆಟ್ ಇರೋದ್ರಿಂದ ನಮ್ಮ ಫೀಮೇಲ್ ವರ್ಕರ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಟರ್ಮಿನೇಟ್ ಮಾಡಿದೀವಿ ಅಂತ. ಜನ ಇವನ ಮೇಲೆ ಯಾವ ಲೆವೆಲ್ ಸಿಟ್ಟಾಗಿದ್ದಾರೆ ಅಂದ್ರೆ ಇವನ ಇನ್ಸ್ಟಾಗ್ರಾಮ್ ನ ಡಿಆಕ್ಟಿವೇಟ್ ಮಾಡ್ಕೋಬೇಕಾಯ್ತು. ನನ್ಗನ್ಸುತ್ತೆ ಇನ್ ಮುಂದೆ ಇವನಿಗೆ ಎಲ್ಲೂ ಜಾಬ್ ಸಿಗಲ್ಲ, ಅಂಡ್ ಸಿಗ್ಲೂಬಾರ್ದು. ಹುಡುಗಿಯರ ಬಗ್ಗೆ ಇವನಿಗಿರೋ ಚೀಪ್ ಮೆಂಟಾಲಿಟಿ ಎಲ್ಲಿ ಎದ್ದು ಕಾಣುತ್ತೆ. ಇವನ ಈ ಚೀಪ್ ಜೋಕ್ಗೆ ಬಿದ್ದು ಬಿದ್ದು ನಗ್ತಿದಾರಲ್ಲ ಇವನ್ ಸುತ್ತ ಇರೋರು, ಅವ್ರದ್ದು ಕೂಡ ಇದೇ ಮೆಂಟಾಲಿಟಿ ಅಲ್ವಾ? ಗೈಸ್, ನೀವೇ ಕಮೆಂಟ್ ಮಾಡಿ ಇಂತ ವ್ಯಕ್ತಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ. ಈ ಒಂದು ರೀಲ್ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.